ನಾವು ಯಾವ ಶಾಸಕರ ಬಗ್ಗೆ ಅಥವಾ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡುತ್ತಿಲ್ಲ. ಈರಪ್ಪ ಕುಡಗುಂಟಿ ಸ್ಪಷ್ಟನೆ. ಬೇರೆಯವರಂತೆ ರಾಯರೆಡ್ಡಿಯವರ ಹಿಂದೆ ಕುರ್ಚಿ ಹಾಕಿಕೊಂಡು ಕುಳಿತವರಲ್ಲ, ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದವರು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ ಅವರನ್ನು ಭೇಟಿಯಾಗಿ ಕೇವಲ ಶುಭಾಶಯ ಕೋರಿದ್ದಕ್ಕೆ ಕುಕನೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಹನುಮಂತಗೌಡ ಚೆಂಡೂರ ಹಾಗೂ ಕೆರಿಬಸಪ್ಪ ನಿಡುಗುಂದಿಯವರು ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಈರಪ್ಪ ಕುಡುಗುಂಟಿ ತಿರುಗೇಟು ನೀಡಿದ್ದಾರೆ. ಅವರು ಕುಕನೂರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಾವು ಎಂದಿಗೂ ಪಕ್ಷ ವಿರೋಧಿ ಕೆಲಸಗಳನ್ನು ಮಾಡಿಲ್ಲ, ಪಕ್ಷ ಬಳಸಿಕೊಂಡು ನಾವು ಯಾವುದೇ ಸ್ವಂತ ವ್ಯವಹಾರ ನಡೆಸಿ ಲಾಭ ಪಡೆದಿಲ್ಲ ಎನ್ನುವ ಬಗ್ಗೆ ಹಗುರವಾಗಿ ಮಾತನಾಡುವವರು ತಿಳಿದುಕೊಂಡು ಮಾತನಾಡಬೇಕು ಎಂದರು. ನಂತರ ಕಳಕಪ್ಪ ಕಂಬಳಿ ಮಾತನಾಡಿ, ಈರಪ್ಪ ಕುಡುಗುಂಟಿಯವರು ನಮ್ಮ ಬಾಲ್ಯ ಸ್ನೇಹಿತರಾಗಿದ್ದು, ಅವರು ಕಾಂಗ್ರೆಸ್ ಪಕ್ಷಕ್ಕೆ ನನ್ನನ್ನು ಕರೆಯುತ್ತಿದ್ದಾರೆ. ಆದರೆ ನಾನು ಪಕ್ಷ ಸೇರ್ಪಡೆಯಾಗಲು ಯೋಚನೆ ಮಾಡುತ್ತೇನೆ ಎಂದು ಹೇಳಿದ್ದೇನೆ. ನಾನು ಈಗ ಸಮಾಜ ಸೇವೆ ಮಾಡುತ್ತಿದ್ದೇನೆ, ಮುಂದೆಯೂ ಮಾಡುತ್ತೇನೆ. ಆದರೆ ಚುನಾವಣೆಯ ಬಗ್ಗೆ ನಾನು ಈಗ ಏನೂ ಮಾತನಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ನುಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಫಕೀರಪ್ಪ ತಳವಾರ, ಮುಖಂಡರಾದ ನೀಲನಗೌಡ ಪೊಲೀಸ್ ಪಾಟೀಲ್, ಪ್ರಕಾಶ ಚಿನ್ನೂರ, ಶರಣಪ್ಪ ರಾಂಪುರ್, ಇಮಾಮ್ ಹುಸೇನ್ ಸಾಬ ಮಂಡಲಗಿರಿ ಸೇರಿದಂತೆ ಇನ್ನಿತರರು ಇದ್ದರು. ಬ್ಯೂರೋ ರಿಪೋರ್ಟ್, SV9 ನ್ಯೂಸ್ ಟಿವಿ ಕನ್ನಡ. ಚೆನ್ನಯ್ಯ ಹಿರೇಮಠ, ಕುಕನೂರು. ಇವತ್ತು ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂತಂದ್ರೆ, ದಿನಾಂಕ 12/6/2026 ತಾಲೂಕಾ ಅಧ್ಯಕ್ಷರಾದಂಥ ಕೆರಿಬಸಪ್ಪ ನಿಡುಗುಂದಿ ಮತ್ತು ಹನುಮಂತಗೌಡ ಚೆಂಡೂರವರು ನಮ್ಮ ಬಗ್ಗೆ ಒಂದು ಆರೋಪ, ಪತ್ರಿಕೆ ಹೇಳಿಕೆ ಆರೋಪ ಮಾಡಿದ್ದಾರೆ. ಏನು ಉದ್ದೇಶ ಅಂತಂದ್ರೆ, ನಾವು 2023 BJP ಮಾಡಿವಂತೇಳಿ ಅವರು ಒಂದು ಹೇಳಿಕೆ ಕೊಟ್ಟರು. ಅದನ್ನು 2023 DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಗಳೂರಿನಲ್ಲಿ ಸೇರಿ, ಅದಾದ ನಂತರ ನಾನು ಬಂದು ರಾಯರೆಡ್ಡಿ ಸಾಹೇಬ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡಿ, ಅದಾದ 2 ದಿನಕ್ಕೆ ನಾನು ಪಾರ್ಟಿ ಆಫೀಸಿನಲ್ಲಿ ದಿವಂಗತ ಬಸವರಾಜ ಉಳ್ಳಾಗಡ್ಡಿ ಗೌಡರು ಮತ್ತು ರಾಯರೆಡ್ಡಿಯವರ ಸಮ್ಮುಖದಲ್ಲಿ ನಾನು ಸುಮಾರು 2-3 ಸಾವಿರ ಜನ ಕಾರ್ಯಕರ್ತರನ್ನ, ನನ್ನ ಬೆಂಬಲಿಗರನ್ನ ಮತ್ತು ನನ್ನ ಸ್ನೇಹಿತರ ಹಿರಿಯರನ್ನ ಕರ್ಕೊಂಡು ನಮ್ಮ ಪಾರ್ಟಿ ಸೇರಿ 2023 ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯರು. ಇವರು ಯಾವ ಉದ್ದೇಶದಿಂದ ಇವರು ಪಕ್ಷದವ್ರು ಅಂದಾರ ಅಥವಾ ಈ BJP ಮಾಡ್ಯಾರ 23 ಅಂತ ಹೇಳ್ಯಾರ, ಅದು ಕೆರಿಬಸಪ್ಪರಿಗೆ ಏನಾರ ತಲೆ ಸರಿಯಾಯಿತು ಇಲ್ಲೋ ಅದನ್ನು ಸ್ವಲ್ಪ ನಾವು ಕೇಳ್ಬೇಕನ್ನೋ ಉದ್ದೇಶದಿಂದ ನಾವು ಇವತ್ತು ಪತ್ರಿಕಾ ಪ್ರಕಟಣೆ ಮತ್ತು ಪತ್ರಿಕಾ ಹೇಳಿಕೆಯನ್ನು ಇವತ್ತು ಕೊಡೋಕ್ಕೆ ನಾನು ಬಯಸ್ತೇನೆ. ಯಾಕಂತಂದ್ರೆ ನಾನು ಸುಮಾರು ನಾವು 2023 ಷಣ್ಮುಖಪ್ಪಣ್ಣ ಇರ್ಬೋದು, ವೀರನಗೌಡರು ಬೋಲ್ಟಿಗೆ ಇರ್ಬೋದು, ನಾವು ಇರೋದು ಇವತ್ತು ಆ ಪಕ್ಷಕ್ಕೆ ಸೇರಿದಲ್ಲಿ ಇವತ್ತು ರಾಯರೆಡ್ಡಿಯವ್ರು ಗೆದ್ದಾರ ವಿನ ಕೆರಿಬಸಪ್ಪ ಹನುಮಂತಗೌಡರಿಂದ ಗೆದ್ದಿಲ್ಲ. ಅವರಿಂದ ಏನು ಪಕ್ಷಕ್ಕೆ ಲಾಭ ಐತೆ ಹೇಳಿ ನೋಡೋಣ. ಹನುಮಂತಗೌಡರು ಮತ್ತು ಕೆರಿಬಸಪ್ಪ ನಿಡುಗುಂದಿಯವರ ಪಕ್ಷಕ್ಕೆ ಅವರ ಒಂದು ಏನು ಅವ್ರದ್ದು ಒಂದು ಕೊಡುಗೆ ಐತೆ. ಏನು ಒಂದು ಕಾರ್ಯಕರ್ತರನ್ನ ಹೋಗಿ ಏನಾರ ತೊಂದರೆ ಆಗಿದ್ದಾರನ್ನ ಅಪ್ರೋಚ್ ಮಾಡ್ತಾರೆ, ಅಥವಾ ಎಲ್ಲರ ಅನಾಹುತಕ್ಕೆ ಈಡಾದ್ರ ಕಾರ್ಯಕರ್ತರು ಹೋಗಿ ನಿಂತ್ಕೊಂತಾರೆ, ಅಥವಾ ಇವತ್ತು ನಮ್ಮ ವಿರೋಧ ಪಕ್ಷದವರು BJP ಏನಾರು ನಮ್ಮ ಕಾರ್ಯಕರ್ತರ ಮೇಲೆ ಏನಾರು ತೊಂದರೆ ಮಾಡಿದಾಗ ಹೋಗಿ ಸ್ಟೇಷನ್ ನಿಂತು ಅವ್ರನ್ನ ರಕ್ಷಣೆ ಮಾಡ್ತಾರೆ, ಅಥವಾ ಏನು ಕಾರ್ಯಕರ್ತರಿಗೆ ಒಳ್ಳೆಯ ಕೆಲಸ ಮಾಡ್ತಾರೆ, ಅಥವಾ ಕಾರ್ಯಕರ್ತರಿಗೆ ನೀವು ಮೀಟಿಂಗ್ ಬರ್ರಿ, ನೀವು ಆ ಕೆಲಸ ಮಾಡಿರಿ ಈ ಕೆಲಸ ಮಾಡಿರಿ ಅಂತ ಒಬ್ಬರಿಗಾರ ಇವತ್ತು ಒಂದು ಫೋನ್ ಮಾಡ್ಯಾರನ್ನ ಹೇಳಂದ್ರೆ ನೋಡೋಣ, ಸಾಧ್ಯನೇ ಇಲ್ಲ. ಅದಕ್ಕೆ ಇವತ್ತು ರಾಯರೆಡ್ಡಿ ಸಾಹೇಬರು ಇರ್ಬೋದು ಮತ್ತು ನಾವು ಪಕ್ಷದ ಅಧ್ಯಕ್ಷರಿಗೆ ಒಂದು ನಾನು ಮನವಿ ಮಾಡ್ತೀನಿ, ನೀವು 2023 ನಾವು ದುಡ್ದಿಲ್ಲ ಅನ್ನೋದು ಒಂದು ಉದಾಹರಣೆ ತೋರಿಸಿ ಒಂದು. ಆಮೇಲೆ ನಾವು ಯಾರಿಗಾರ ಏನಾರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಅದರದರ ಒಂದು ತೋರಿಸ್ರಿ ಒಂದು. ಅದಕ್ಕೆ ಇವತ್ತು ಇಂಥ ಪರಿಸ್ಥಿತಿ ಯಲಬುರ್ಗಾ ತಾಲೂಕಿನಲ್ಲಿ ನಿರ್ಮಾಣ ಆಗಿರೋದು ಭಾಳ ಖೇದ ಸಂಗತಿ ಹೇಳಕ್ಕೆ ಬಯಸ್ತೀನಿ. ಇದು ಬಂದ ಉದ್ದೇಶ ಏನಂತಂದ್ರೆ, ನಾನು ಮತ್ತು ಕಳಕಪ್ಪ ಕಂಬಳಿ ಅವರು ನಮ್ಮ ರಾಜ್ಯದ KPCC ಅಧ್ಯಕ್ಷರಾದ ಸನ್ಮಾನ್ಯ BK ಹರಿಪ್ರಸಾದ್ ಸಾಹೇಬ್ರನ್ನ ಭೇಟಿ ಆದದ್ದು ಇವರಿಗೆ ದೊಡ್ಡ ತೆಲ್ಲವಾಗಿಬಿಟ್ಟೈತೆ. ಯಾಕೆ ನಾವು ಪಕ್ಷದಾಗಿಲ್ಲ, ನಾವೇನು ಅವ್ರನ್ನ ಕೇಳಿ ಹೋಗ್ಬೇಕು, ರಾಯರೆಡ್ಡಿ ಸಾಹೇಬ್ರನ್ನಾಗಲಿ ಅಥವಾ ಕೆರಿಬಸಪ್ಪರನ್ನಾಗಲಿ ಅಥವಾ ಹನುಮಂತಗೌಡ್ರು ಕೇಳಿ ನಾವು ಒಂದು ಯಾರಿಗಾರ ಹಿರಿಯರಿಗೆ ಒಂದು ಹಾರ ಹಾಕ್ಬೇಕಾದ್ರೆ ವಿಶ್ ಮಾಡ್ಬೇಕಾದ್ರೆ ಅವ್ರು ಕೇಳಿ ಹೋಗ್ಬೇಕಾಗುತ್ತೆ. ಏನು ಪಕ್ಷ ಇವರು ಮೂವರಿಗೆ ಒತ್ತೆ ಐತೆ, ಹೇಗೆ ಏನು ಪ್ರಜಾಪ್ರಭುತ್ವ ಐತೆ ಇಲ್ಲ ಯಲಬುರ್ಗಾ ತಾಲೂಕು, ಇದೇನು ಬ್ರಿಟಿಷರ ಆಡಳಿತ ಐತೆ ಇನ್ನು ಯಲಬುರ್ಗಾ ತಾಲೂಕಿನಾಗ ಹೇಳ್ರಲ್ಲ ನೋಡೋಣ. ಇದೇ 144 ಜನ ದುಡಿದು ಇದನ್ನು ಆರಿಸಿ ಕಳಿಸ್ದಲ್ಲಿ ಹೋಗಿ ವಿಧಾನಸೌಧ ಕುಂತ್ಕೊಂಡು ಇವತ್ತು ಕೆಲಸ ಮಾಡ್ತಾರೆ. ಆಗ ಹೋಗಿ ಕುಂತ್ಕೊಂಡು ಕೆಲಸ ಮಾಡೋಕ್ಕಾಗುತ್ತೆ ಹೇಳ್ರಿ ನೋಡೋಣ. ಹಂಗಾಗಿ ಇವತ್ತು ಏನಂತಂದ್ರೆ ನಮ್ಮದು ಒಂದೇ ಕಳ್ಕಳಿ,
ಇಲ್ಲಿ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರು ಮತ್ತು ಹಿರಿಯರಿಗೆ ಮುಕ್ತವಾದ ಇದು ಇರ್ಬೇಕು, ಮನಸ್ಸಿರ್ಬೇಕು, ಮುಕ್ತವಾದ ಏನು ಆ, ದುಡಿಲಿಕ್ಕೆ ಮುಕ್ತವಾದ ಒಂದು ಇದು ಇರ್ಬೇಕು. ಹಂಗಾಗಿ ನಾನು ಒತ್ತಾಯ ಮಾಡ್ತೀನಿ. ಕಾಂಗ್ರೆಸ್ನಲ್ಲಿ ಒಂಥರ ಏನಂತಂದ್ರೆ ಬ್ರಿಟಿಷರ ಆಡಳಿತ ಐತಿ ಯಲಬುರ್ಗಾ ತಾಲೂಕಿನಾಗ, ಅದು ಹೋಗ್ಬೇಕು. ಅದು ಇವತ್ತು ಎಲ್ಲರಿಗೂ ಮುಕ್ತವಾಗಿ ಕೆಲಸ ಮಾಡೋಕ್ಕೆ ಮುಕ್ತವಾಗಿ ಎಲ್ಲ ರಾಜಕಾರಣ ಮಾಡೋಕ್ಕೆ ಒಂದು ಅವಕಾಶ ಇರಲಿ ಯಲಬುರ್ಗಾ ತಾಲೂಕಿನ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ನಾನು ಇನ್ನೊಂದು ಹೇಳಕ್ಕೆ ಬಯಸ್ತೀನಿ, ಕೆರೆಬಸಪ್ಪ ನಡುಗುಂದಿಯವರು ಮತ್ತು ಹನುಮಂತಗೌಡ ಚಂಡರವರು ವೈಯಕ್ತಿಕ ತಮ್ಮ ಲಾಭಕ್ಕೆ ಓಡಾಡಿ ಇದನ್ನು ಮಾಡೋದು ನಮ್ಮ ಸರ್ಕಾರ ಬಂದಕ್ಕೆ ಲಾಭ ತೊಗೊಂಡು ಏನು ನನಗೇನು ರಾಯಡಿ ಸಾಬ್ರು ಕೆರೆಬಸಪ್ಪರು ಏನು ಒಂದು ರಬ್ಬರ್ ಫ್ಯಾಕ್ಟ್ರಿ ಕಟ್ಟಿಕೊಟ್ರೆ ನನಗೆ ಏನಾರು ಒಬ್ಬ ಕಾರ್ಯಕರ್ತ ಒಬ್ಬ ಲೀಡ್ರಪ್ ಇತ್ತಂತ ಏನು ಕಟ್ಟಿಕೊಟ್ರು. ವೈಯಕ್ತಿಕ ಲಾಭ ಏನು ತೊಗೊಂಡ್ರಿ, ಇಲ್ಲಿದ್ದ ರಾಯರೆಡ್ಡಿ ಅವ್ರ ಜೊತೆಗೆ ನಾ ಯಾವಾಗ ಸುಮಾರು 1990 ಅವ್ರ ಜೊತೆಯಲ್ಲಿ ನಾನು ದಳದಾಗಿದ್ದ ಇದ್ದೀನಿ. ನಾನು ಜನತಾದಳ ಅಧ್ಯಕ್ಷ ಆಗಿನಿ, ಎಸ್ ಸಿ ಘಟಕದ ಅಧ್ಯಕ್ಷ ಆಗಿನಿ, ಕಾಂಗ್ರೆಸ್ ST ಘಟಕ SC ಘಟಕ ಅಧ್ಯಕ್ಷ ಇಷ್ಟೆಲ್ಲ ಇದ್ದಾಗ ರಾಯರೆಡ್ಡಿ ಸಾಬರ್ಲಿಂದ ಏನಾರು ಒಂದು ಫೋನ್ ಮಾಡಿಸಿನ, ನನಗಿಂತ ಕೆಲಸ ಬೇಕು ಅಥವಾ ನಿಮ್ಮಿಂದ ಇದು ಕೆಲಸ ಆಗಬೇಕು ಅಂತ ಒಂದು ಫೋನ್ ಮಾಡಿಸಿನ, ಅಥವಾ ಒಂದು ಏನಾರು ಲೆಟರ್ ತೊಗೊಂಡಿನ ಕೇಳಿ. ಇತಿಹಾಸದಾಗ ಒಂದು ಫೋನ್ ಇಲ್ಲ ಅವ್ರ ಕಡೆಯಿಂದ ರೆಕಮೆಂಡ್ ಮಾಡಿಸಿಲ್ಲ, ಒಂದು ಲೆಟರ್ ಕೂಡ ನಾನು ತೊಗೊಂಡಿಲ್ಲ ಇಲ್ಲಿವರೆಗಿನ 2090ರಿಂದ 2026ವರೆಗೆ. ಇವ್ರು ಯಾವ ಉದ್ದೇಶ ಇಟ್ಕೊಂಡು ವೈಯಕ್ತಿಕ ಲಾಭ ಅಂತ ಏನು ಮಾಡ್ಕೊಂಡಿವಿ ಹೇಳ್ರಿ ನಾವು? ವೈಯಕ್ತಿಕ ಲಾಭ ತಮ್ಮಂಗೆ ಏನು ಒಂದು MLA ಒಂದು ಏನು ನಡೆ ಮಾಡಿವಿ ನಾವು? ಇಲ್ಲ, ಆ ಟೈಪ್ ಇಲ್ಲ. ಇದ್ರ ಬೇಕಾದ್ರೆ ತೋರಿಸ್ಲಿ. 2023ರಾಗ ಯಾರ್ಯಾರು ಎಲ್ಲೆಲ್ಲಿ ಬುಕ್ ಆಗ್ಯಾರ, ಯಾರ್ಯಾರು ಎಲ್ಲೆಲ್ಲಿ ಇದಾಗ್ಯಾರ ಅನ್ನೋದು ಇಡೀ ತಾಲೂಕಿಗೆ ಗೊತ್ತೈತೆ, ಜಿಲ್ಲೆಗೆ ಗೊತ್ತೈತೆ. ಅದನ್ನು ತೊಗೊಂಬಂದು ನಮಗೆ ಬುದ್ಧಿವಾದ ಹೇಳೋಕ್ಕೆ ಇವ್ರಿಗೆ ಸ್ವಲ್ಪ ಹಿರಿಯರಾಗಿ ಈ ಟೈಪ್ ಮಾಡೋದು ತಪ್ಪಾಗುತ್ತೆ. ಅದಕ್ಕೆ ಹಿರಿಯರು ತಾವು ತಿದ್ಕೋಬೇಕು. ಮುಂದಿನ ದಿನಮಾನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಲ್ಲ. ಪಕ್ಷ ಬಿಟ್ಟವಲ್ಲ, ನಾವು ಕಾಂಗ್ರೆಸ್ ಯಾವತ್ತು ಇವತ್ತು ರಾಯರೆಡ್ಡಿ ಸಾಬ್ರು ಮತ್ತು ಕೆರೆಬಸಪ್ಪನವರು ಹನುಮಂತಗೌಡರು ಬಿಟ್ಟರು ಕೂಡ ನಾವು ಪಕ್ಷ ಬಿಡಲ್ಲ. ನಾವು ಕಾಂಗ್ರೆಸ್ ಪಕ್ಷದಾಗ ಇರ್ತೀವಿ. ಇವತ್ತು ಇನ್ನೂ ಕಾಂಗ್ರೆಸ್ ಪಕ್ಷ ಭಾಳ ಮಂದಿ ಬರೋರದಾರ. ಉದಾಹರಣೆ ಪಿಕ್ಕಿರಪ್ಪಣ್ಣವರು ಕಾಂಗ್ರೆಸ್ ಬರ್ಬೋದು, ಮುಂದೆ ಕಳಕಪ್ಪ ಕಂಬಳಿಯವರು ಕಾಂಗ್ರೆಸ್ಗೆ ಬರ್ಬೋದು. ಇನ್ನೂ ಸಾಕಷ್ಟು ಜನ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಹಿರಿಯರು ಇನ್ನೂ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷ ಸೇರುವ ಒಂದು ಹಂತದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅವರು ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರ್ತಕ್ಕಂಥ ಜನ ಭಾಳ ಐತೆ. ಅದಕ್ಕೆ ರಾಯರೆಡ್ಡಿ ಸಾಬ್ರಿಗೆ ಮತ್ತು ಕೆರೆಬಸಪ್ಪರಿಗೆ ನಾನು ಒಂದು ವಿನಂತಿ ಮಾಡ್ತೀನಿ, ತಾವು ಪಕ್ಷದಲ್ಲಿ ಭಾಳ ನೀಟಾಗಿರ್ರಿ. ಪಕ್ಷಕ್ಕೆ ಇನ್ನೂ ಸಾಕಷ್ಟು ಜನ ಕಾರ್ಯಕರ್ತರದರ, ತಮ್ಮಿಂದ ಪಕ್ಷ ಬೆಳಿಬೇಕು, ತಮ್ಮಿಂದ ಇನ್ನೂ ರಾಜ್ಯ ಮಟ್ಟದಲ್ಲಿ ಪಕ್ಷ ಕಟ್ಟಬೇಕು. ಇವತ್ತು ವಿಶೇಷವಾಗಿ ಹಿಂದುಳಿದ ವರ್ಗಕ್ಕಂಥ DK ಹರಿಪ್ರಸಾದ್ ಸಾಹೇಬರು ಇವತ್ತು ರಾಜ್ಯಾಧ್ಯಕ್ಷರಾದ್ರಿಂದ ಇವತ್ತು ಪಕ್ಷಕ್ಕೆ ದೊಡ್ಡ ಒಂದು ಆದಿಬಲ ಬಂದೈತೆ. ಅದಕ್ಕೆ ವಿಶೇಷವಾಗಿ ಇವತ್ತು DK ಸಾಹೇಬರು ಇವತ್ತು ಮುಖ್ಯಮಂತ್ರಿ ಆದ್ದರಿಂದ ಇವತ್ತು ನಿಜವಾದ ಇವತ್ತು ಈಗ ಕಾರ್ಯಕರ್ತರು ಇವತ್ತು ಹುಮ್ಮಸ್ಸು ಮತ್ತು ಹುರುಪು ಈಗ ಸ್ಟಾರ್ಟ್ ಆಗೈತೆ 2026 ಜೂನ್ಲಿಂದ. ಅದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಲುವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಇಂಥ ಹೇಳಿಕೆಗಳನ್ನು ದಯವಿಟ್ಟು ಯಾರ ಮ್ಯಾಗ ಕೊಡಬಾರ್ದು. ಇವೆಲ್ಲ ತಪ್ಪು ಸಂದೇಶ ಹೋಗುತ್ತೆ. ಅದಕ್ಕೆ ಅವ್ರು ಏನು ಹೇಳಿಕೆ ಕೊಟ್ಟಾರೆ ಅದನ್ನು ಹಿಂಪಡಿಬೇಕು. ಹಿಂಪಡಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ಬೇರೆ ರೀತಿಯಲ್ಲಿ ಪ್ರೆಸ್ ಮೀಟ್ ಮಾಡಬೇಕಾಗತ್ತೆ ಅಂತ ಒಂದು ಎಚ್ಚರಿಕೆಯನ್ನು ನಾನು ಕೆರೆಬಸಪ್ಪ ನಡುಗುಂದಿಯವರಿಗೆ ಮತ್ತು ಹನುಮಂತರಿಗೆ ಹೇಳಕ್ಕೆ ಬಯಸ್ತೀನಿ.